ಹಾಯ್ ಗಾಯ್ಸ್, ತುಂಬ ಜನಕ್ಕೆ ಡೌಟ್ ಇದೆ. ಈಗ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀರಾ. ಈಗ ನಾವೇನಾದರೂ ಬ್ಲೌಸಿಗೆಲ್ಲ ವರ್ಕ್ ಮಾಡಿದರೆ ಫ್ಯಾಬ್ರಿಕ್ ಪೇಂಟ್ ಮಾಡಿರೋದು ಹೋಗುತ್ತಾ ಅಥವಾ ಹೋಗಲ್ವಾ ಅಂತ ಒಂದು ಕರೆಕ್ಟ್ ಹೇಳಿ, ಮತ್ತೆ ನಾವು ಕ್ಲಾಸಿಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ತೀರಾ. ಸೊ ನಮ್ಮದು ಫ್ಯಾಬ್ರಿಕ್ ಪೇಂಟಿಂಗ್ ಕೋರ್ಸ್ ಇದೆ. ನೀವು 20 ಡೇಸಿಗೆ 1400 ಪೇ ಮಾಡಿದರೆ ಡೈಲಿ ನಿಮಗೆ ವೀಡಿಯೋಸ್ ಬರುತ್ತೆ. ಸೊ ಬನ್ನಿ, ಇವತ್ತು ನಾನು ಲೈವ್ ಚೆಕ್ ತೋರಿಸ್ತೇನೆ, ಅಂದರೆ ಲೈವ್ ಚೆಕ್ ಮಾಡಿ ತೋರಿಸ್ತೇನೆ. ನಾನು ಡಿಸೈನ್ ಮಾಡಿರೋದು ತೋರಿಸ್ತೇನೆ, ಪ್ಲಸ್ ನಿಮಗೆ ಅದು ಪೇಂಟ್ ಹೋಗುತ್ತಾ ಅಂತ ನಿಮ್ಮ ಈ ವಿಡಿಯೋದಲ್ಲೇ ನಾನು ಅದನ್ನು ವಾಶ್ ಮಾಡಿ ಕೂಡ ತೋರಿಸ್ತೇನೆ. ಓಕೆ, ಬನ್ನಿ. ನಾನು ಪೇಂಟ್ ಯಾವುದು ಯೂಸ್ ಮಾಡೋದಂದರೆ ಫೆವಿಕ್ರಿಲ್ ಅವರದು ಅಕ್ರಿಲಿಕ್ ಕಲರ್ಸ್, ಮತ್ತು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತೆ, ಮತ್ತು ಪರ್ಲ್ ಮೆಟಾಲಿಕ್ ಗೋಲ್ಡ್ ಆ ಥರದ್ದೆಲ್ಲ ಬರುತ್ತೆ ನೋಡಿ. ಇದು ನಾನು ಜಸ್ಟ್ ಪೇಂಟ್ ತೋರಿಸಿದ್ದು ನಿಮಗೆ, ಯಾವ ಪೇಂಟ್ ಯೂಸ್ ಮಾಡ್ತೇನೆ ಅಂತ ನೋಡಿ. ಈ ಬ್ರ್ಯಾಂಡಿದ್ದು ನಾನು ಪೇಂಟ್ ಯೂಸ್ ಮಾಡ್ತೇನೆ. ನಾನು ಮಾಡಿರುವ ಡಿಸೈನ್ ಕೂಡ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ, ಇದು ನಮ್ಮದೊಂದು ಫ್ಯಾಬ್ರಿಕ್ ಪೇಂಟಿಂಗ್ ಕೋರ್ಸ್ ಒಂದು 4-5 ಕ್ಲಾಸಸ್ ಆಗಿದೆ. ಸೊ ನೋಡಿ, ಇದು ನಾವು ಮಾಡಿರುವ ಡಿಸೈನ್ಸ್. ಇದು ಜಸ್ಟ್ ಬೇಸಿಕ್ ಒಂದು ಪೇಂಟ್ ಮಾಡಲಿಕ್ಕೆ ಮಾತ್ರ ಹೇಳಿಕೊಡೋದು. ಜಸ್ಟ್ ನೆಕ್ಸ್ಟ್ ನೋಡಿ, ನಿಮಗೆ ಈ ಥರ ಡಿಸೈನ್ಸ್ ಬರುತ್ತೆ, ಮತ್ತು ಈ ಥರ ಡಿಸೈನ್ಸ್ ಬರುತ್ತೆ, ಪ್ಯಾರಟ್ ಡಿಸೈನ್ ಬರುತ್ತೆ, ಮತ್ತು ಕೃಷ್ಣಂದು ಡಿಸೈನ್ ಬರುತ್ತೆ ನೋಡಿ. ಈ ರೀತಿಯೆಲ್ಲ ಡಿಸೈನ್ ಬರುತ್ತೆ. ಇದೊಂದು ನಂದು ಸ್ಟೂಡೆಂಟಿಗೆ ಹೇಳಿಕೊಡುವ ಪ್ರಾಕ್ಟೀಸ್ ಕ್ಲೋತ್ ಇದು, ಆಯಿತಾ. ಸೊ ಬನ್ನಿ, ನಾನು ಇದನ್ನೇ ವಾಶ್ ಮಾಡಿ ತೋರಿಸ್ತೇನೆ, ಪೇಂಟ್ ಹೋಗುತ್ತಾ ಇಲ್ವಾ ಅಂತ. ಯಾವುದು ವಾಶ್ ಮಾಡುವ ಇದಕ್ಕೆ ಅಂದರೆ ಸ್ಟೋನ್ ಹಾಕಿದ್ದೇನೆ ನಾನು. ಸೊ ಈ ಕೃಷ್ಣನ ಪೇಂಟನ್ನು ನಾನು ವಾಶ್ ಮಾಡಿ ತೋರಿಸ್ತೇನೆ. ಬನ್ನಿ ನಾನು ನಿಮಗೆ ಪೇಂಟನ್ನು ವಾಶ್ ಮಾಡಿ ತೋರಿಸ್ತೇನೆ. ಇಲ್ಲಿ ಸೊ ನೋಡಿ, ಇದು ವಾಶ್ ಆಯಿತು. ಬನ್ನಿ, ಇದು ವಾಶ್ ಆಯಿತು, ನೋಡುವ ಹೇಗೆ ಆಗಿದೆ ಅಂತ. ಏನು ಎಡಿಟಿಂಗ್ ಇಲ್ಲ, ಲೈವಲ್ಲೇ. ಬನ್ನಿ ನಾನು ನಿಮಗೆ ತೋರಿಸ್ತೇನೆ. ಅದು ವಾಶ್ ಆದಮೇಲೆ ಹೇಗೆ ಆಗಿದೆ, ಹೋಗಿದೆಯಾ ಇಲ್ವಾ ನೋಡಿ. ಇಷ್ಟು ವಾಶ್ ಮಾಡಿ ತಂದೆ ನೋಡಿ, ಹೋಗಲಿಲ್ಲ ನೋಡಿ. ಒಂಚೂರು ಲೈಟ್ ಕಲರ್, ನಾನು ಇಲ್ಲಿ ವೈಟ್ ಕಲರ್ ಕೊಟ್ಟಿದ್ದೇನೆ, ಅದೂ ಹೋಗಲಿಲ್ಲ ನೋಡಿ. ಇದು ಮಾತ್ರ ಇನ್ನೂ ಡ್ರೈ ಆಗಬೇಕು, ಸ್ವಲ್ಪ ನೀಟ್ ಕಾಣಲಿಕ್ಕೆ. ಇದೀಗ ಒದ್ದೆ ಅಲ್ವಾ. ಸೊ ವಿಷಯ ಏನಂದರೆ, ಫ್ಯಾಬ್ರಿಕ್ ಕಲರ್ ಹೋಗಲ್ಲ. ಏನು ಮಾಡಬೇಕು, ನೀವು ವರ್ಕ್ ಮಾಡಿ ಒಂದು 2 ವೀಕ್ಸ್ ಆದಮೇಲೆ ವಾಶ್ ಮಾಡಬೇಕು. ಇನ್ನೊಂದು ಏನಂದರೆ, ವರ್ಕ್ ಮಾಡಿ ಅದರ ಮೇಲೆ ಐರನ್ ಎಲ್ಲ ಮಾಡಬಾರ್ದು. ಸೊ ಅದಕ್ಕೆ ಡ್ರೈ ಆಗಲಿಕ್ಕೆ ಟೈಮ್ ಬಿಡಬೇಕು. ಹಾಗಾದರೆ ಮಾತ್ರ ನಿಮಗೆ ಫ್ಯಾಬ್ರಿಕ್ ಕಲರ್ಸ್ ಹೋಗಲ್ಲ. ಸೊ ನಮ್ಮದು ಫ್ಯಾಬ್ರಿಕ್ ಪೇಂಟಿಂಗ್ ಕೋರ್ಸ್ ಇದೆ, ಯಾರಿಗಾದರೂ ಬೇಕು ಅಂತಂದರೆ ಜಾಯ್ನ್ ಆಗ್ಬೋದು. ಇದು ನಾನು ನಿಮಗೆ ಲೈವಲ್ಲಿ ಪ್ರೂಫ್ ತೋರಿಸಿರೋದು. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಫ್ಯಾಬ್ರಿಕ್ ಕಲರ್ ಹೋಗುತ್ತಾ ಅಂತ. ಫ್ಯಾಬ್ರಿಕ್ ಕಲರ್ ಹೋಗಲ್ಲ ನೋಡಿ. ಆಗ ನಾನು ಹೇಗೆ ತೋರಿಸಿದ್ದೆ ಹಾಗೇ ಇದೆ. ಮತ್ತು ಇನ್ನೊಂದು, ನೀವು ಈ ರೀತಿಯೆಲ್ಲ ಸ್ಕ್ರ್ಯಾಚ್ ಮಾಡಬಾರ್ದು, ಹಾಗಾದರೆ ಹೋಗೋ ಚಾನ್ಸಸ್ ಇರುತ್ತೆ. ತುಂಬ ಬ್ರಷ್ ಎಲ್ಲ ಹಾಕಬಾರ್ದು. ಕೈಯಲ್ಲಿ ಈಗ ನಾನು ಎಷ್ಟು ಹೊತ್ತು ವಾಶ್ ಮಾಡಿದೆ ಅದೇ ರೀತಿ ವಾಶ್ ಮಾಡಿದರೆ ಏನಾಗಲ್ಲ. ಇದು ಲೈವ್ ಪ್ರೂಫ್ ನಿಮಗೆ. ಓಕೆ, ಥ್ಯಾಂಕ್ ಯು.